ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಡಿಸಿಪ್ಲಿನ್. ಬರೆದವರು ಜಾರ್ಜ್ ಹರ್ಬರ್ಟ್. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಕವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ಹ್ಯೂಮನ್ ಬೀಯಿಂಗನ್ನು ತುಂಬ ಸಾಫ್ಟಾಗಿ ಟ್ರೀಟ್ ಮಾಡಿ, ಅವರಲ್ಲಿ ಯಾವುದೇ ಸ್ಟ್ರಿಕ್ಟಾಗಿ ತುಂಬ ಡಿಸಿಪ್ಲಿನ್ ಮ್ಯಾನರ್ ಆಗಿ ಬಿಹೇವ್ ಮಾಡಬೇಡಿ. ಮನುಷ್ಯರು ಒಂದಲ್ಲ ಒಂದು ರೀತಿಯ ತಪ್ಪುಗಳನ್ನು ಮಾಡೇ ಮಾಡ್ತಾರೆ. ಆಗ ದೇವರು ಕೋಪಗೊಂಡು ಯಾವುದೇ ತುಂಬ ಕಷ್ಟಕರವಾದ ಪನಿಷ್ಮೆಂಟನ್ನು ಮನುಷ್ಯರ ಮೇಲೆ ಹೇರಬಾರ್ದು. ದೇವರು ಸ್ವಲ್ಪ ಮೈಲ್ಡ್ ಆಗಿರಬೇಕು ಅಥವಾ ಜೆಂಟಲ್ ಆ್ಯಟಿಟ್ಯೂಡನ್ನು ಹೊಂದಿರಬೇಕು. ಇಲ್ಲಿ ಕವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ದೇವರೇ ದಯವಿಟ್ಟು ನಿನ್ನ ಪನಿಷ್ಮೆಂಟಿಂದ ನೀನು ಹಿಂದೆ ಸರಿ. ಈ ಕವಿತೆಯಲ್ಲಿ ಕವಿ ಹೇಳ್ತಾರೆ, ಥ್ರೋ ಅವೇ ದೈ ರಾಡ್, ಥ್ರೋ ಅವೇ ದೈ ರಾತ್, ಥ್ರೋ ಅವೇ ದ ರಾತ್. ಇಲ್ಲಿ ಕವಿ ಹೇಳ್ತಾರೆ, ನೀನು ಮನುಷ್ಯನ ಮೇಲೆ ಯಾವುದೇ ಆ್ಯಂಗರನ್ನು ತೋರಿಸಬೇಡ. ಈ ಮಾತುಗಳ ಮೂಲಕ ಕವಿ ದೇವರನ್ನು ಕೂಲ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್, ಟೇಕ್ ದ ಜೆಂಟಲ್ ಪಾತ್. ಇಲ್ಲಿ ಕವಿ ತನ್ನ ಪ್ರಾರ್ಥನೆಯನ್ನು ಮುಂದುವರೆದು ಹೇಳ್ತಾರೆ, ದೇವರೇ ದಯವಿಟ್ಟು ನೀನು ಮನುಷ್ಯರೊಂದಿಗೆ ಒಡನಾಡುವಾಗ, ಅವರೊಟ್ಟಿಗೆ ಬಿಹೇವ್ ಮಾಡುವಾಗ ಒಂದು ಜೆಂಟಲ್ ಪಾತನ್ನು, ತುಂಬ ಸಾಫ್ಟ್ ಆಗಿರೋ ದಾರಿಯನ್ನು ಚೂಸ್ ಮಾಡಿಕೋ. ಯಾವತ್ತೂ ಆ್ಯಂಗರ್ ಆಗಿ ಕೋಪದಿಂದ ಬ್ಲಾಸ್ಟ್ ಆಗಬೇಡ. ಫಾರ್ ಮೈ ಹಾರ್ಟ್ ಡಿಸೈರ್ ಅಂಟು ಥೈನ್ ಈಸ್ ಬೆಂಟ್. ಕವಿ ಮುಂದುವರೆದು ಹೇಳ್ತಾರೆ, ನನಗೆ ದೇವರೇ ನೀನು ಮಾಡಿರುವ ಈ ಸೃಷ್ಟಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ನೀನು ಇದನ್ನು ತುಂಬ ಚಮತ್ಕಾರ ರೀತಿಯಲ್ಲಿ ಮಾಡಿದ್ದೀಯಾ, ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾರ್ಟ್ ಡಿಸೈರ್ ಅಂಟು ಥೈನ್ ಈಸ್ ಬೆಂಟ್. ನನ್ನ ಮನಸ್ಸಿನಲ್ಲಿ ಯಾವ ಆಸಕ್ತಿ ಇದೆ ಅಂದರೆ ನಿನ್ನ ಮನಸ್ಸಿನೊಂದಿಗೆ, ನಿನ್ನ ಆತ್ಮದೊಂದಿಗೆ ಒಂದಾಗಬೇಕು ಅನ್ನೋದು. ಐ ಎಸ್ಪೈರ್ ಟು ಅ ಫುಲ್ ಕಾನ್ಸೆಂಟ್. ನಾನು ಪರ್ಫೆಕ್ಟ್ ಆಗಿರೋ ಡ್ರೀಮ್ ಅಥವಾ ಪರ್ಫೆಕ್ಟ್ ಆಗಿರೋ ಯುನಿಟಿಯನ್ನು ರೀಚ್ ಆಗ್ತೇನೆ ಅನ್ನುವ ಒಂದು ಡ್ರೀಮನ್ನು ಕಾಣ್ತೇನೆ. ಮುಂದುವರಿದು ಕವಿ ಹೇಳ್ತಾರೆ, ನಾಟ್ ಎ ವರ್ಡ್ ಆರ್ ಲುಕ್ ಐ ಅಫೆಕ್ಟ್ ಟು ಓನ್. ಕವಿ ಹೇಳ್ತಾರೆ, ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ನನಗೆ ಆ ಇಂಟೆನ್ಷನ್ ಇಲ್ಲ. ಯಾವ ಇಂಟೆನ್ಷನ್ ಅಂದರೆ ಹಿಪೋಕ್ರೆಟಿಕ್ ಆಗಬೇಕು ಅನ್ನುವ ಇಂಟೆನ್ಷನ್ ಇಲ್ಲ. ಕವಿ ಹೇಳ್ತಾರೆ, ನಾನು ತಪ್ಪಿಯೂ ಕೂಡ ದೇವರಿಗೆ ಇಷ್ಟ ಆಗದಂತಹ ಯಾವುದೇ ಮಾತುಗಳನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡೋದಿಲ್ಲ. ನಾನು ದೇವರು ಇಷ್ಟಪಡದ ಯಾವುದೊಂದು ರೀತಿಯಲ್ಲೂ ನನ್ನ ಸುತ್ತಮುತ್ತ ಇರುವ ಜನರನ್ನು ನೋಡುವುದಿಲ್ಲ. ನನ್ನ ಬಿಹೇವಿಯರ್ ದೇವರು ಮೆಚ್ಚುವ ರೀತಿಯಲ್ಲೇ ಇರುವಂತೆ ನಾನು ಬಯಸುತ್ತೇನೆ. ಬಟ್ ಬೈ ಬುಕ್ ಅಂದರೆ ಇಲ್ಲಿ ಕವಿ ಹೇಳ್ತಾರೆ, ನಾನು ಒಂದು ಹೋಲಿಯ ಬುಕ್ ಯಾವುದಿದೆ ಅಂದರೆ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಆ ಕವಿಯ ಫಾಲೋ ಮಾಡುವಂತಹ ಹೋಲಿ ಬುಕ್ ಯಾವುದಿದೆ ಅದನ್ನು ಫಾಲೋ ಮಾಡ್ತೇನೆ. ಆ್ಯಂಡ್ ದ ಬುಕ್ ಎಲೋನ್. ನಾನು ದೇವರು ಮೆಚ್ಚುವಂತೆ ದೇವರೇ ಬರೆದಂತಹ ಪುಸ್ತಕವನ್ನು, ಆ ಹೋಲಿ ಬುಕ್ಕನ್ನು ಫಾಲೋ ಮಾಡಲಿಕ್ಕೆ ಬಯಸ್ತೇನೆ. ನಾನು ಅದರಿಂದ ಡಿವಿಯೇಟ್ ಆಗೋದಿಲ್ಲ, ಡೈವರ್ಟ್ ಆಗೋದಿಲ್ಲ. ದೋ ಐ ಫೇಲ್ ಐ ವೀಪ್. ಯಾವತ್ತಾದರೂ ನನ್ನ ಒಳ್ಳೆಯ ಕೆಲಸದಲ್ಲಿ ನಾನು ತಪ್ಪನ್ನು ಮಾಡಿದರೆ ನಾನು ಖಂಡಿತ ಪಶ್ಚಾತ್ತಾಪ ಪಡ್ತೇನೆ, ಅದಕ್ಕೋಸ್ಕರ ರೋಧಿಸ್ತೇನೆ, ಸಂತಾಪ ವ್ಯಕ್ತಪಡಿಸ್ತೇನೆ. ದೌ ಐ ಹಾಲ್ಟ್ ಇನ್ ಪೇಸ್. ಯಾವತ್ತಾದರೂ ನನ್ನ ಕೆಲಸದಲ್ಲಿ ಮಾಡಿದರೆ ನಾನಲ್ಲಿ ಬ್ರೇಕ್ ಡೌನ್ ಮಾಡಿಕೊಳ್ತೇನೆ, ನನ್ನ ಸ್ಪೀಡನ್ನು ಕಂಟ್ರೋಲ್ ಮಾಡ್ತೇನೆ, ನನ್ನ ತಪ್ಪು ಮಾಡದಂತೆ ನನ್ನನ್ನು ನಾನೇ ತಡೆದುಕೊಳ್ತೇನೆ. ಎಸ್ ಐ ಕ್ರೀಪ್ ಟು ದ ಥ್ರೋನ್ ಆಫ್ ಗ್ರೇಸ್. ನಾನು ನಿಧಾನವಾಗಿ ನನ್ನ ಗುರಿಯಾದ ಥ್ರೋನ್ ಆಫ್ ಗ್ರೇಸ್ ಅಂದರೆ ಮೆಜೆಸ್ಟಿ, ಆ ಒಂದು ನನ್ನ ಡೆಸ್ಟಿನೇಷನ್ ಏನಿದೆ ಅದನ್ನು ನಿಧಾನವಾಗಿ ಆದರೂ ರೀಚ್ ಆಗೇ ಆಗ್ತೇನೆ. ಇಲ್ಲಿ ಕವಿ ಹೇಳುವಂಥದ್ದು, ಕವಿಗೆ ದೇವರನ್ನು ರೀಚ್ ಆಗಬೇಕು, ಆ ಹೆವನ್ಲಿ ಫೀಲ್ ಏನಿದೆ ಅದನ್ನು ಅವರು ಪಡಿಬೇಕು. ದೆನ್ ಲೆಟ್ ವ್ರಾತ್ ರಿಮೂವ್, ಲವ್ ವಿಲ್ ಡೂ ದ ಡೀಡ್. ಕವಿ ತನ್ನ ರಿಕ್ವೆಸ್ಟನ್ನು ಮುಂದುವರಿಸ್ತಾ ಹೇಳ್ತಾರೆ, ದೇವರೇ ಯಾವುದೇ ಕಾರಣಕ್ಕೂ ನಿನ್ನ ಆ್ಯಂಗರ್ ಫೇಸನ್ನು ಜನರಿಗೆ ತೋರಿಸಬೇಡ, ಅದರ ಬದಲಾಗಿ ಜನರನ್ನು ಪ್ರೀತಿಸು, ಪ್ರೀತಿಯಿಂದಲೇ ಜನರ ತಪ್ಪುಗಳನ್ನು ಸರಿಪಡಿಸು. ಫಾರ್ ವಿತ್ ಲವ್ ಸ್ಟೋನಿ ಹಾರ್ಟ್ಸ್ ವಿಲ್ ಬ್ಲೀಡ್. ಮನುಷ್ಯ ಎಷ್ಟೇ ಕಠಿಣ ಹೃದಯಿಯಾಗಿದ್ದರೂ, ಕಲ್ಲಿನಂತಹ ಹೃದಯವನ್ನು ಆತ ಹೊಂದಿದ್ದರೂ ಕೂಡ ದೇವರ ಸಾಫ್ಟ್ ಮೂಮೆಂಟಿಂದಾಗಿ ತನ್ನಿಂದಾನೇ ಅವನು ಕೂಡ ಬದಲಾಗ್ತಾನೆ, ಅವನು ಕೂಡ ಬ್ಲೀಡ್ ಆಗ್ತಾನೆ, ಹಾಗೂ ಅವನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಲವ್ ಈಸ್ ಸ್ವಿಫ್ಟ್ ಆಫ್ ಫೂಟ್. ಲವ್ ಅಥವಾ ಪ್ರೀತಿಯ ಸ್ಪೀಡ್ ಏನಿದೆ ತುಂಬಾ ಸ್ವಿಫ್ಟ್ ಆಗಿದೆ. ಸ್ವಿಫ್ಟ್ ಅಂದರೆ ವೇಗವಾಗಿರುವಂತಹದ್ದು. ಲವ್ ಈಸ್ ಅ ಮ್ಯಾನ್ ಆಫ್ ವಾರ್. ಈ ಲವ್ ಅನ್ನೋದು ಒಂದು ಸೋಲ್ಜರ್ನ ರೀತಿ, ಯುದ್ಧಕ್ಕೆ ರೆಡಿಯಾಗಿ ನಿಂತ ಸೋಲ್ಜರ್ನಂತೆ. ಆ್ಯಂಡ್ ಕ್ಯಾನ್ ಶೂಟ್ ಆ್ಯಂಡ್ ಕ್ಯಾನ್ ಹಿಟ್ ಫ್ರಮ್ ಫಾರ್.
ಲವ್ ಅನ್ನೋದು ತುಂಬಾ ಸ್ಟ್ರೈಟ್ ಆಗಿದೆ. ಯಾವುದೇ ಕ್ಷಣದಲ್ಲೂ ಅದರ ಡೆಸ್ಟಿನೇಷನ್ ಅಥವಾ ಟಾರ್ಗೆಟನ್ನು ಅದು ರೀಚ್ ಆಗುತ್ತೆ. ಹಾಗಾಗಿ ದೇವರ ಪ್ರೀತಿಗೆ ಎಲ್ಲೆ ಅನ್ನೋದು ಇಲ್ಲ. ಅದು ಯಾವುದೇ ಕ್ಷಣದಲ್ಲಿ ಕೂಡ ಮನುಷ್ಯನ ಬಿಹೇವಿಯರನ್ನು ಬದಲಾಯಿಸ್ಬೋದು. ಅದು ತನ್ನ ಕಂಪ್ಯಾಷನನ್ನು ತೋರಿಸ್ಬೋದು. ಮನುಷ್ಯನ ಮನಸ್ಸನ್ನು ಬದಲಾಯಿಸುವ ಶಕ್ತಿ ದೇವರ ಪ್ರೀತಿಗೆ, ಆ ಸಾಫ್ಟ್ನೆಸ್ಸಿಗೆ, ಆ ಜೆಂಟಲ್ನೆಸ್ಸಿಗೆ ಇದೆ ಅನ್ನೋದು ಕವಿಯ ಮೇಯ್ನ್ ಆಶಯ. ಹೂ ಕ್ಯಾನ್ ಸ್ಕೇಪ್ ಇಸ್ ಬೋ ದ್ಯಾಟ್ ವಿಚ್ ವ್ರಾಟ್ ಆನ್ ದಿ. ಇದೊಂದು ಬೋ ಆಗಿದ್ದು ಇದು ಪೂರ್ತಿಯಾಗಿ ದೇವರ ಇಂಪ್ರಿಂಟ್ ಆಗಿದೆ. ಅದರಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಬ್ರಾಟ್ ದಿ ಲೋ ನೀಡ್ಸ್ ಮಸ್ಟ್ ವರ್ಕ್ ಆನ್ ಮೀ. ಈ ಬೋ ಏನಿದೆ ಇದು ಭೂಮಿಗೆ ಬಂದದ್ದು ಜೀಸಸ್ ಕ್ರೈಸ್ಟ್ ಯಾವಾಗ ಜನರನ್ನು ಸೇವ್ ಮಾಡಲಿಕ್ಕೆ ಭೂಮಿಗೆ ಬಂದರು ಆಗಲೇ. ಆ ಸಮಯದಲ್ಲಿ ಜೀಸಸ್ ಕ್ರೈಸ್ಟ್ ಅವರ ಮುಖ್ಯ ಉದ್ದೇಶ ಆಗಿದ್ದು ಜನರ ಮಿಜರಿಗಳನ್ನು, ಬೇಸರಗಳನ್ನು ದೂರ ಮಾಡಬೇಕು, ಹಾಗೆ ಅವರ ಪಾಪದಿಂದ ಅವರನ್ನು ಪಾರು ಮಾಡಬೇಕು. ಬೋಗಿರುವ ಅದೇ ಪವರ್ ಪುನಃ ನನ್ನ ಮೇಲೆ ಈಗ ಪ್ರಯೋಗ ಆಗಬಹುದು. ದೇವರು ಪ್ರಯೋಗ ಮಾಡಿದರೆ ಅಷ್ಟೇ ಪ್ರಭಾವವನ್ನು ಅದು ಹೊಂದಿದೆ. ಥ್ರೋ ಅವೇ ದೈ ರಾಡ್. ಇನ್ನೊಂದು ಸಲ ಕವಿ ದೇವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನೀನು ರಾಡ್ ಅಂದರೆ ಪನಿಷ್ಮೆಂಟ್ ಕೊಡಲಿಕ್ಕೆ ಬಳಸುವಂತಹ ಟೂಲ್, ಅದನ್ನು ಬಿಸಾಡು. ಪನಿಷ್ಮೆಂಟನ್ನು ರಾಡ್ನ ಮೂಲಕ ಮಾಡಬೇಡ, ಬದಲಾಗಿ ಪ್ರೀತಿಯ ಮೂಲಕ ತೋರಿಸು. ದೋ ಮ್ಯಾನ್ ಫ್ರೈಲ್ಟೀಸ್ ಹ್ಯಾತ್. ಮನುಷ್ಯ ಯಾವತ್ತೂ ಪರ್ಫೆಕ್ಟ್ ಆಗೋದು ಸಾಧ್ಯವೇ ಇಲ್ಲ. ಅವನಲ್ಲಿ ಒಂದಷ್ಟು ಇನ್ಪರ್ಫೆಕ್ಷನ್ಸ್ ಇರ್ತದೆ. ಅದನ್ನು ಒಪ್ಪಿಕೊಂಡು ನೀನು ಅದನ್ನು ಕ್ಷಮಿಸಬೇಕು. ದ ವಾಟ್ ಗಾಡ್. ಗಾಡ್ ಈಸ್ ಪರ್ಫೆಕ್ಟ್. ದೇವರು ಯಾವತ್ತೂ ಪರ್ಫೆಕ್ಟ್ ಆಗಿ ಇರ್ತಾರೆ, ಆದರೆ ಮನುಷ್ಯರು ಯಾವತ್ತೂ ಪರ್ಫೆಕ್ಟ್ ಅಲ್ಲ, ಪರಿಪೂರ್ಣರಲ್ಲ. ದೋ ಅವೇ ದೈ ರಾತ್. ಪರಿಪೂರ್ಣತೆಯನ್ನು ಹೊಂದಿರುವಂತಹ ದೇವರು ಮನುಷ್ಯನೊಂದಿಗೆ ಡೀಲ್ ಮಾಡುವಾಗ ಆತ ಪರಿಪೂರ್ಣ ಅಲ್ಲ ಅನ್ನುವ ಯೋಚನೆಯನ್ನು ಇಟ್ಕೊಂಡು ಆತನ ತಪ್ಪನ್ನು ಕ್ಷಮಿಸಬೇಕು. ಈ ಜಗತ್ತನ್ನು ಸುಧಾರಣೆಯತ್ತ ಕೊಂಡೊಯ್ಯಬೇಕು ಅನ್ನುವ ದೇವರ ಮಿಷನ್ ಏನಿದೆ ಈ ಮೂಲಕ ಪೂರ್ಣಗೊಳ್ಳೋದು ಸಾಧ್ಯ. ಈ ಕವಿತೆಯಲ್ಲಿ ಮುಖ್ಯವಾಗಿ ಮನುಷ್ಯ ಮಾಡುವಂತಹ ತಪ್ಪುಗಳು, ಅದಕ್ಕೆ ದೇವರು ಕೊಡುವಂತಹ ಪನಿಷ್ಮೆಂಟ್, ಆ ಪನಿಷ್ಮೆಂಟ್ ಹೇಗಿರಬೇಕು ಅನ್ನೋದನ್ನು ಕವಿ ತನ್ನ ಪ್ರಾರ್ಥನೆ ಮೂಲಕ ದೇವರಿಗೆ ಮನದಟ್ಟು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕವಿತೆಯ ಕನ್ನಡ ಸಾರಾಂಶ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು. ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.